ಮರ್ಯಾದೆಗೆ ಬಂದಿದ್ದೀನಿ ಇಲ್ಲಿ. ಈ ಮನೆ ತೆಗ್ದಿರೋ ಮರ್ಯಾದಿನ ಇದೇ ಮನೆ ಜೊತೆ ಉಳ್ಸ್ಕೊಳಕ್ ಬಂದಿದ್ದೀನಿ. ಗೀತಾ, ಏನಮ್ಮ ನೀನು ಹೇಳ್ತಾ ಇರೋದು? ನನ್ನ ಮಗ ವಿಜಯ್ ಮದುವೆ ಆಗಕ್ಕೆ ಹೊರಟಿದ್ದಾನೆ. ಅವನು ಹೆಂಡತಿ ಆಗ್ಬೇಕಾಗಿರೋಳು ಅವನ ಪಕ್ಕದಲ್ಲೇ ಕೂತಿದ್ದಾಳೆ. ಬೀಗರು ನಮ್ಮ ಎದುರುಗಡೆನೇ ಇದ್ದಾರೆ. ಈಗ ನೀನು ಇಲ್ಲಿ ಬಂದು ನೀನು ನಮ್ಮ ಮನೆ ಸೊಸೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಹೇಳ್ತಾ ಇರೋದು ಸರಿನಾ? ಸರ್, ಓ ಸಾರಿ ಮಾವ. ಇನ್ನು ಸ್ವಲ್ಪ ಹೊತ್ತಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ. ನಾನೊಂದು 10 ನಿಮಿಷ ವಿಜಯ್ ಜೊತೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಅಷ್ಟರಲ್ಲಿ ಮುಹೂರ್ತ ಮೀರೋಗುತ್ತೆ. ಅಯ್ಯೋ, ನಿಮ್ ಮುಹೂರ್ತದ ಮನೆ ಹಾಳಾಗ ಇಲ್ಲೊಂದು ಹೆಣ್ಣಿನ ಜೀವನ ಮುಳುಗೋಗ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಮುಹೂರ್ತ ಅಂತಿದ್ದೀರಲ್ರಿ. ಮುಹೂರ್ತ ಅಂದ್ರೆ ಶುಭ ಶುರುವಾಗೋ ಗಳಿಗೆ. ಅದು ಶುರುವಾಗ್ಬೇಕಾಗಿರೋದು ನನ್ ಪಾಲಿಗೆ. ಹಾಗಂತ ನನ್ನ ಮಗಳ ಜೀವನ ಹಾಳಾಗ್ಬೇಕಾ ತಾಯಿ? ಅಮ್ಮ, ಹೆಣ್ಣಿತ್ತಿರೋರು ನೀವು ಈ ಪ್ರಶ್ನೆ ಕೇಳೋ ಸಹಜ. ಆದ್ರೆ ಈಗಾಗ್ಲೇ ಮದ್ವೆ ಆಗಿರೋ ಗಂಡಿಗೆ ನಿಮ್ ಮಗಳನ್ ಕೊಟ್ಟು ಮದ್ವೆ ಮಾಡ್ತೀರಾ ತಾಯಿ? ಗೀತಾ, ನಿಂದು ಅತಿ ಆಯ್ತು. ನನ್ನ ಮಗನಿಂದ ನಿನಗೆ ತೊಂದರೆ ಆಗಿದ್ದು ಸತ್ಯ. ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ಅದನ್ನ ಸರಿ ಮಾಡಿಕೊಟ್ಟಿದ್ದೀನಲ್ವಾ? ಸರ್, ಸಾರಿ ಮಾವ. ಸರಿ ತಪ್ಪುಗಳ ತೀರ್ಮಾನಕ್ಕೆ ಒಂದ್ 10 ನಿಮಿಷ ಅವಕಾಶ ಮಾಡ್ಕೊಡಿ. ನಿಮ್ಮ ಮಗನ ಜೊತೆ ಒಂದ್ 10 ನಿಮಿಷ ಮಾತಾಡೋದಿದೆ. ಆಮೇಲೆ ನಿಮ್ಮೆಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಸರಿ ಇದ್ರೆ ಸೇರೋದಾಗಿದೆ, ಒಳಗಿರ್ತೀನಿ. ತಪ್ಪಿದ್ರೆ ಒಂದ್ ಹೊರಗಡೆ ಹಾಕಿ. ನೋಡಮ್ಮ, ನೀನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇವರು ದೊಡ್ಡ ಜನ. ಅಂಥವ್ರ ಸಂಬಂಧ ನಮ್ಗೆ ದಕ್ಕಿರೋದು ನಮ್ಮ ಅದೃಷ್ಟನೇ. ದಯವಿಟ್ಟು ನೀನು ಅದನ್ನು ಕೆಡಿಸ್ಬೇಡಮ್ಮ. ನಿನಗೆ ಕೈ ಮುಗಿತೀನಿ. ಅಪ್ಪಯ್ಯ, ನೀವ್ಯಾಕೆ ಕೈ ಮುಗಿತೀರಾ? ದೊಡ್ಡ ಜನ ಅನ್ನೋದು ದುಡ್ಡಿಂದ ಆಗಲ್ಲ, ಗುಣದಿಂದ ಆಗತ್ತೆ. ಆ ಗುಣ ಅಲ್ಲಿರೋ ಗಂಡಿಗಿಲ್ಲ ಅಪ್ಪಯ್ಯ. ಇದ್ದಿದ್ರೆ ನನ್ನ ಮದ್ವೆ ಆದ್ಮೇಲೂ ಇನ್ನೊಂದು ಹುಡುಗಿ ಕೊರಳು ತಾಳಿ ಕಟ್ಟಕ್ ರೆಡಿ ಆಗ್ತಿದ್ನ ಅಪ್ಪಯ್ಯ. ಮುಚ್ಚು ಬಾಯ್. ಏನು ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ಮಗನ ಮೇಲೆ ಆರೋಪ ಮಾಡೋದಕ್ಕೆ ಹೊರಟಿದ್ಯಾ? ಹೋಗು ಆಚೆಗೆ. ಹೌದು, ನೀವು ಮೊದ್ಲಿಂದನೂ ಸುಮ್ಮನೆ ಇದ್ದೀರಲ್ಲ ಅತ್ತೆ. ಮಗರಾಯ್ ಮೇಷ್ಟ್ರಕಾರ್ ಸುಟ್ಟಾಗೂ ಸುಮ್ಮನೆ ಇದ್ರಿ. ಇನ್ನೊಬ್ರು ಮನೆ ಹಾಳು ಮಾಡ್ದಾಗೂ ಸುಮ್ಮನೆ ಇದ್ರಿ. ಇಂಥ ಕಚಡ ಕೆಲಸ ಮಾಡ್ತಿದ್ದೇನೆ ಅಂತ ಬಂದ್ ಹೇಳ್ದಾಗ್ಲೂ ಸುಮ್ಮನೆ ಇದ್ರಿ. ಇವತ್ ಮಾತ್ರ ರೈಸ್ ಆಗ್ತಿದ್ದೀರಾ ಅಲ್ವಾ ಅತ್ತೆ? ಯಾಕಾಗ್ಬಾರ್ದು? ಒಬ್ಬ ಮಿನಿಸ್ಟರ್ ಮನೆಗೆ ಬಂದು ಆಗ್ತಿರೋ ಶುಭ ಕಾರ್ಯ ತಡಿತಿದ್ದೆ ಅಂತಂದ್ರೆ ಕೊಚ್ಚಾಕಿದ್ರು ಪರವಾಗಿಲ್ಲ ಅನ್ನೋ ಕೋಪ ನಿಮ್ಮೆಲ್ರಿಗೂ ಬರ್ಬೋದು. ಆದ್ರೆ ಆ ಕೆಲಸ ಮಾಡಕ್ ಆಗಲ್ಲ. ಯಾಕಂದ್ರೆ ನನಗ್ ಗೊತ್ತಿರೋ ಸತ್ಯ, ಈಗಾಗ್ಲೇ ಸಮಾಜದಲ್ಲಿ ನಿಧಾನಕ್ಕೆ ವೈರಲ್ ಆಗ್ತಿರೋ ಸತ್ಯ ಪಾಪ ನಮ್ಮ ಮಾವನವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದಿದ್ರೆ ಪಾಪ ಯಾಕಮ್ಮ ಈ ರೀತಿ ಬಂದು ತೊಂದರೆ ಕೊಡ್ತಿದ್ಯಾ ಅಂತಾನೂ ಕೇಳ್ತಿರ್ಲಿಲ್ಲ. ಏನದು? ಟೈಮ್ ಹೋಗ್ತಾ ಇದೆ. ಗೀತಾ ಇಷ್ಟೊತ್ತಿಗೆ ವಿಜಯ್ ಮನೆಗೆ ಹೋಗಿರ್ಬೋದು. ಅಲ್ಲೇನಾಗ್ತಿರುತ್ತೋ? ನೀನಲ್ಲೇನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ, ಆದ್ರೆ ನನಗೆ ಗೀತಾ ಅಲ್ಲೇನ್ ಮಾಡಿರ್ತಾಳೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ಅಯ್ಯೋ, ನಿನಗ್ ಬಿಡು ಶರಣ್ಯ, ಯಾವಾಗ್ಲೂ ಗೀತದ ಮೇಲೆ ಓವರ್ ಕಾನ್ಫಿಡೆನ್ಸು. ಆದ್ರೆ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಕೂಡ ಮಣ್ಣು ತಿನ್ನುತ್ತೆ. ಹೌದು, ಗೀತಾ ಒಬ್ಳೆ ಮಂತ್ರಿ ಮನೆ ಕೋಟೆಗೆ ಹೋಗಿರೋದು. ಇವಳು ನಿಮ್ಮದೆಲ್ಲ ಇಷ್ಟಿಷ್ಟು ತಪ್ಪಿದೆ ಅಂತ ಹೇಳ್ತಾ ಹೋದ್ರೆ ಅವ್ರೇನ್ ಕಳ್ಳೆ ಬುರಿ ತಿಂತಿರ್ತಾರ? ಅದು ಅಲ್ಲದೆ ಇವತ್ತು ನಡೀತಿರೋದು ವಿಜಯನ ನಿಶ್ಚಿತಾರ್ಥ, ಅಂದ್ರೆ ಶುಭ ಕಾರ್ಯ.
ಶುಭ ಕಾರ್ಯದ ಮಧ್ಯೆ ಅಶುಭಗಾಗಿ ಬಿಡ್ತಾರೇನೆ? ಅಶುಭ ಅನ್ನೋದು ಆಗಿರೋದು ಗೀತಾಗೆ. ಅದು ಸರಿ ಹೋಗಬೇಕು. ಅದನ್ನು ಯಾರು ಮಾಡಿದಾರೋ ಅವ್ರ ಶಿಕ್ಷೆ ಅನುಭವಿಸ್ಬೇಕು. ಗೀತಾ ಅನ್ನೋ ಬಿಳಿ ಬಟ್ಟೆ ಮೇಲೆ ಬೇಡ್ದಿರೋ ಬಣ್ಣ ಎರಚಿ ಮಜಾ ತೆಗೋತಿರೋ ಮನುಷ್ಯರು ತಲೆ ತಗ್ಗಿಸ್ಲೇಬೇಕು. ಅದೆಲ್ಲ ಸರಿ ಶರಣ್ಯ, ಇದಕ್ಕೆಲ್ಲ ಮಂತ್ರಿ ಮನೆ ಅವಕಾಶ ಮಾಡಿಕೊಡುತ್ತಾ ಅಂತ ಕೇಳ್ತಿರೋದು. ಸಪೋರ್ಟ್ ಮಾಡಕ್ ನಾವಿದ್ದೀವಿ ಅಂದಮೇಲೆ ಅವಳು ಅನ್ಕೊಂಡಿದ್ದು ಹಾಗೇ ಆಗತ್ತೆ. ಆದ್ರೂ ಅಪಾಯ ಇದ್ದೇ ಇದೆ ಶರಣ್ಯ. ಮೇಲ್ ಬಂದಿರೋ ಅಪವಾದನ ದೂರ ಮಾಡ್ಕೊಳ್ಳಕ್ಕೆ ಅಪವಾದಗಳನ್ನ ಎದುರಿಸ್ಲೇಬೇಕು. ಗೀತಾ ಅದನ್ನ ಎದುರಿಸ್ತಾಳೆ, ಹೆದರಿಸ್ತಾಳೆ. ಒಟ್ನಲ್ಲಿ ಅವಳು ಗೆದ್ದು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ನನಗಿಲ್ಲ. ಗೀತಾ ತುಳಿಯೋ ಹೆಜ್ಜೆ ಕೆಳಗಡೆ ತಲೆ ಇಡೋಕೆ ಹೋಗಿದ್ದಾಳೆ ಅನ್ನಿಸ್ತಾ ಇದೆ. 100% ತುಳಿಯೋ ಹೆಜ್ಜೆಗಳ ಕೆಳಗೆ ಗೀತಾ ಇದ್ದೇ ಇದ್ದಾಳೆ ನಿಜ. ಆದ್ರೆ ಅವಳ ಕೈಯಲ್ಲಿರೋದು ಸತ್ಯದ ಮೊಣಚು ಮುಳ್ಳು. ಅದನ್ನ ಪಾದಕ್ಕಿಟ್ಟು ಅವಳು ಎದ್ದು ನಿಲ್ತಾಳೆ. ಏನೋಮ್ಮ, ಸದ್ಯಕ್ಕೆ ಏನೋ ಉಪಾಯ ಮಾಡಿದೀನಿ ಅಂತ ಹೋಗಿರೋ ಗೀತಾಗೆ ಯಾವುದೇ ಅಪಾಯ ಇಲ್ಲದೆ ವಾಪಸ್ ಬಂದ್ರೆ ಸಾಕು. ಅಯ್ಯೋ ನೀವು ಸುಮ್ಮನಿರಿ. ಅವಳೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ ಅಂತ ನೀವು ಅದಕ್ಕೆಲ್ಲ ಕಿವಿ ಕೊಡಬೇಡಿ. ನನಗೆ ನಿಮ್ ಯಾರ ಕಿವಿನೂ ಬೇಕಾಗಿಲ್ಲ. ಬೇಕಾಗಿರೋದು ವಿಜಯ್ ಕಿವಿ. ನಾನು ಅವನ ಜೊತೆ 10 ನಿಮಿಷ ಮಾತಾಡಿದ್ರೆ ಸಾಕು. ತಂಗೆಮ್ಮ, ಇವಳು ಹೆಂಗೆ ಬಿಟ್ರೆ ತಲೆ ಮೇಲೆ ಕುತ್ಕೊಂತಾಳೆ. ನೀವು ಕೆಲಸ ಮಾಡು, ಸೆಕ್ಯೂರಿಟಿನ ಕರೆಸಿ ಇವಳನ್ನ ಕುತ್ತಿಗೆ ಹಿಡಿದು ಹೊರಗೆ ದಬ್ಬ ಕೇಳು. ದಯವಿಟ್ಟು ಆ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ. ಮನ್ಸ್ ಮಾಡಿದ್ರೆ ನಾನು ಯಾವಂತಕ್ ಬೇಕಾದ್ರೂ ಹೋಗ್ಬೋದು ಅಂತ ನಿಮ್ ತಂಗಿಗೆ ಸ್ಪಷ್ಟವಾಗಿ ಗೊತ್ತು ಅಲ್ವಾ ಅತ್ತೆ? ವಾಟ್ ಇಸ್ ದಿಸ್ ಗೀತಾ? ನೀನೇನ್ ಬಾನುನ ಹೆದರ್ಸ್ತಾ ಇದೆಯಾ, ಬೆದರ್ಸ್ತಾ ಇದೆಯಾ? ಇಷ್ಟಕ್ಕೂ ನನಗೆ ಯಾವ ವಿಷಯ ಗೊತ್ತಿಲ್ವೋ ಆ ವಿಷಯ ನಿನಗೆ ಗೊತ್ತಿದ್ರೆ ಅದನ್ನ ಹೇಳು. ಆದ್ರೆ ಅದು ಇವಾಗಲ್ಲ, ಮದುವೆ ಆದ್ಮೇಲೆ. ಈ ಮದುವೆ ನಡೆದ್ರೆ ಎರಡೆರಡು ಅನ್ಯಾಯ ಆಗತ್ತೆ ಸರ್. ಆಮೇಲೆ ನಿಮ್ಗೆ ನಿಮ್ ಮಗನ್ ತಪ್ಪನ್ನ ತಿದ್ದ ಅವಕಾಶನೂ ಇರೋದಿಲ್ಲ. ನಿಮ್ ಒಳ್ಳೆತನಕ್ಕೆ ಕಪ್ ಚುಕ್ಕಿ ಮೆತ್ತೋ ಮೊದಲು ಅವನ ಜೊತೆ ಮಾತಾಡೋಕ್ಕೆ 10 ನಿಮಿಷ ಅವಕಾಶ ಮಾಡ್ಕೊಡಿ ಸರ್. ಅದಾಗೋದಿಲ್ಲ. ಅಯ್ಯೋ ಮಾತಾಡ್ಲಿ ಬಿಡ್ರಿ. 10 ನಿಮಿಷ ತಾನೇ ಮಾತಾಡಿ. ನಿಮ್ ಪ್ರೀತಿಯ ಅಮ್ಮ ಒಪ್ಪಿಗೆ ಕೊಟ್ಟಾಯ್ತಲ್ಲ ವಿಜಯ್, ಬರ್ತೀರಾ? ಎಲ್ಲೋ ಯಾಕಮ್ಮ ಬರಬೇಕು? ನೀನೇನ್ ಮಾತಾಡ್ಬೇಕು ಅಂತಿದ್ಯಾ ಅದನ್ನ ಇಲ್ಲೇ ಎಲ್ಲರ ಮುಂದೆ ಮಾತಾಡು. ನನಗೆ ಯಾವ ಸಮಸ್ಯೆನೂ ಇಲ್ಲ. ಅಣ್ಣ ದಡ್ಡನ್ ಥರ ಮಾತಾಡ್ಬೇಡ. 10 ನಿಮಿಷ ತಾನೇ, ಕೊಟ್ಬಿಡು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ವಿಜಿ, ಸಿಕ್ಕಿರೋದು 10 ನಿಮಿಷ. ಏನು ಬೇಕಾದರೂ ಮಾತಾಡು. ಆದರೆ ಈಚೆ ಬಂದ ಮೇಲೆ ಅವಳು ಕಮಕ್ ಕಿಮಿಕ್ ಅನ್ಬಾರ್ದು. ಸುಮ್ಮನೆ ನಿನ್ನ ಮದುವೆ ನೋಡ್ಕೊಂಡು ಹೋಗಬೇಕು. ನಿನ್ನ ಮದುವೆ ಊಟ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಬೇಕು ಅಷ್ಟೇ. ಅತ್ತೆ, 10 ನಿಮಿಷದ ಜೀವನದ ಪರೀಕ್ಷೆಯಲ್ಲಿ ನಿಮ್ಮ ಮಗನೇ ನೇರವಾಗಿ ಉತ್ತರ ಕೊಡ್ಲಿ, ಅದನ್ನು ಯಾಕೆ ಹೇಳ್ಕೊಡ್ತೀರಾ ಅತ್ತೆ? ಗೊತ್ತು ನಿಮ್ಗಳ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳು ಇರ್ಬೋದು. ಅದಕ್ಕೆಲ್ಲ 10 ನಿಮಿಷ ಆದ್ಮೇಲೆ ನೀವು ಕೇಳ್ದಿದ್ರು ಉತ್ತರ ಸಿಗುತ್ತೆ. ವಿಜಯ್, ಇನ್ನೂ ಅಲ್ಲೇ ನಿಂತಿದ್ದೀರಲ್ಲ, ಎಲ್ರೂ ಮುಂದೆ ಮಾತಾಡಿ ಮುಗಿಸ್ಬೇಕನ್ನೋದು ನಿಮ್ಮ ಆಸೆನಾ? ಹೇಳ್ಬಿಡಿ, ಹಾಗೆ ಮಾಡೋಣ. ಏನತ್ತೆ? ಅವನು ಬರ್ತಾನೆ ಅಂದೆ ತಾನೆ, ನೀನ್ ನಡಿ. ಹೋಗು ವಿಜಯ್.
ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ಓ ಗುಡ್ ವಿಜಯ್, ಹಾಗಾದ್ರೆ ನಾನೇನೋ ಮಾಡ್ತೀನಿ ಅನ್ನೋದು ನಿನ್ನ ತಲೆಯಲ್ಲಿ ಫಿಕ್ಸ್ ಆಗಿದೆ ಅಂತ ಆಯ್ತು. ಸೊ ನನ್ನ ಬಗ್ಗೆ ಒಂದು ಸಣ್ಣ ಹೆದರಿಕೆ ನಿನ್ನ ಒಳಗಡೆ ಇದೆ ಅಂತ ಆಯ್ತು. ಮುಚ್ಚೆ ಬಾಯಿ. ಹೆಲೋ, ಈಗ ಬಾಯಿ ಮುಚ್ಚಬೇಕಾಗಿರೋದು ನೀನು. ಇದು ನಮ್ಮನೆ. ಅದನ್ನೇ ಹೇಳ್ತಿದ್ದೀನಿ ಕಣೋ. ನಿಮ್ಮ ಅಪ್ಪನ ಕಾಲೇಜ್ ಅಂತ ಮೆರ್ತಿದ್ದ ಜಾಗದಿಂದಲೇ ನೀನ್ ಜಾಗ ಖಾಲಿ ಮಾಡೋ ಹಾಗಾಯ್ತು. ನೆನ್ಪಿರ್ಲಿ, ಈ ಊರ್ ಬೀದಿ ಬೀದಿ ನಂದು. ನಾನೇನು ಅನ್ಕೊಂತೀನೋ ಅದೆಲ್ಲ ನಡೆಯುತ್ತೆ ಅನ್ಕೊಂಡಿದ್ ನೀನು. ನಮ್ಮ ಮನೆ ಬೀದಿಲೆ, ಅದು ನಿಮ್ಮ ಅಪ್ಪನ ಎದುರುಗಡೆನೆ. ನಿನ್ ಮಾನ ಹೋಯ್ತು. ಮರಿಬೇಡ, ಇದು ನಿಮ್ಮನೆ ಅಂತಿದ್ಯಾ. ಇಲ್ಲಾಗದು ನಿನಗ್ ಸೋಲೆ. ಮಾನ ಹರಾಜ್ ಹಾಕದ್ಮೇಲೆ ಈ ಕೊಬ್ಬ. ಹರಾಜ್ ಹಾಕಿದ ವಿಡಿಯೋದಲ್ಲಿ ತಾವು ಇದ್ದೀರಾ ಸರ್? ಆ ವಿಡಿಯೋ ನಿಮ್ ತಂದೆಯವ್ರು ನೋಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸರ್? ಅಂದ್ರೆ ನನ್ನೊಂದು ಬ್ಲ್ಯಾಕ್ ಮೇಲ್ ಮಾಡಕ್ ಬಂದಿದ್ಯಾ? ನಾನು ಬಾಳ್ ಕಟ್ಕೊಳಕ್ ಬಂದಿದ್ದೀನಿ. ಏನೇ ಮಾಡ್ತೀಯ ನೀನು? ಎಲ್ರ ಎದುರುಗಡೆ ಕೆನ್ನೆ ಹೊಡಿಬೋದು, ಅಥವಾ ಸತ್ಯ ಇದು ಅಂತ ತೋರಿಸ್ಬೋದು. ಆಗ ಸಿಟ್ಟಿಗೆ ಸೇಡಿಗೆ ಈ ಕೆಲಸ ಮಾಡಿದೆ, ಅವಳು ಮೈ ಮುಟ್ಟಿಲ್ಲ ಅಂತ ಎಲ್ರಿಗೂ ಹೇಳ್ತೀನಿ. ಆಗ ಎಲ್ರು ನನ್ನ ಇನ್ನೊಂದು ರೌಂಡ್ ಬೈಬೋದು, ನಿನಗಷ್ಟು ಪರಿಹಾರ ಕೊಟ್ಟು ಕಳಿಸ್ಬೋದು. ಅದನ್ನ ಮೀರಿ ಇನ್ನೇನೇ ಆಗುತ್ತೆ. ಓಕೆ, ನಿನ್ನ ಅಬ್ಬರದಿಂದ ಈ ಮದ್ವೆ ನಿಲ್ಬೋದು, ಹಾಗಂತ ನನ್ನ ಬದುಕು ನಿಂತ್ಬಿಡುತ್ತಾ? ನೋವೇ. ಇನ್ಯಾರೋ ಬರ್ತಾಳೆ, ನನ್ನ ಹೆಂಡತಿ ಆಗ್ತಾಳೆ. ಅವಳ ಜೊತೆ ಜೀವನ ಜಾಮ್ ಜೂಮ್ ಅಂತ ಸಾಕ್ತಾ ಹೋಗುತ್ತೆ. ಆದ್ರೆ ನಿಂದೇನಾಗುತ್ತೆ? ಪ್ರತಿ ಬಾರಿ ನಿನ್ ಕೈ ಹಿಡಿಯೋ ಗಂಡು ನಿನ್ನೆದುರು ನಿಂತಾಗ ಅವನ ಮೊಬೈಲ್ಗೆ ನನ್ನ ವಿಡಿಯೋ ಬರುತ್ತೆ. ಮತ್ತೆ ನಿನ್ ಜೀವನದಲ್ಲಿ ನಡೆದ ಮಾನ ಅಪಹರಣ ಕತೆ ಬಿಚ್ಕೊಳ್ಳುತ್ತೆ. ಅದು ಆಗಲ್ಲ ಹೀಗೆ ಅಂತ ನೀನ್ ಕನ್ವಿನ್ಸ್ ಮಾಡೋ ಹೊತ್ತಿಗೆ ಆ ಗಂಡು ನಿನ್ ಬಿಟ್ಟೆ ಹೋಗಿರ್ತಾನೆ. ಸೊ ಲೈಫ್ ಲಾಂಗ್ ನರ್ಕ ನಿನ್ ಸಂಗಾತಿ. ಅದೆಲ್ಲ ಯೋಚನೆ ಮಾಡಿನೇ ನಾನು ಈ ತೀರ್ಮಾನಕ್ಕೆ ಬಂದು ನಿಂತಿರೋದು ವಿಜಯ್. ನೀ ನನ್ ಮುಡ್ದೇನೆ ನನ್ ಮಾನ ಹರಾಜಾಕ್ದೆ. ನಾನು ಅಷ್ಟೇ, ನೀನ್ ತಾಳಿ ಕಟ್ದೇನೆ ನೀನ್ ಹೆಂಡತಿ ಆಗ್ತಾ ಇದ್ದೀನಿ.